ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ,
ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ, ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ, ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹಸಿರುಮಕ್ಕಿ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಈ ಹಸಿರುಮಕ್ಕಿ ಸೇತುವೆ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿದೆ. ನಾನೀಗಿರುವಂತಹ ಸ್ಥಳ ಏನಿದೆ, ಆ ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಅದೇ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಗಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.